ಏನೋ ಇರಬೇಕು. ನೀವು ಯಾವ ಚಿಕ್ಕ ಇರ್ತೀರ ಅಲ್ಲಿಗೆ ಮಾಡ್ಕೊಳಕ್ಕೆ ಹೇಳ್ಬಿಟ್ಟು ಬಟ್ಟೆ ಕಟ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳಿ ಕೇಳು. ಮುಂದಿನ ಊಟ ಆಗಿದೆ, ನಿಯತ್ ಮಾಡಿಬೇಕು. ನಾನು ಇನ್ನೇನು ಪ್ರಿಪೇರ್ ಆಗಿಲ್ಲ. ಒಂದು 3-4 ಕಡೆ ಅಂದ್ಕೊಂಡಿದ್ದೀನಿ. ಒಂದು ವೈನಾಡು ಫಾರ್ ಶೋರ್, ಅದು ಬಿಟ್ಟರೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಅದು ಬಿಟ್ಟರೆ ಗೋವಾ. ಇಷ್ಟು ಅಂದ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿನ ಪ್ಲ್ಯಾನ್ ಮಾಡ್ತಿರೋದು ಕರ್ಕೊಂಡು ಹೋಗೋಕ್ಕೆ. ಬಟ್ ಎಲ್ಲಿ ಏನು ಚೀಟಿ ಬರುತ್ತೆ ಅಲ್ಲಿಗೆ ಹೋಗೋದು ಅಂತ ಅಂದ್ಕೊಂಡಿರೋದು. ಲೆಟ್ಸ್ ಸಿ. ರೋಡ್ ಇಸ್ ಅ ಫಾರ್ಮ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಬೆಳಗ್ಗೆ ಎದ್ದು ನನ್ನ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಜಿಮ್ಗೆ ಹೋಗಬೇಕು. ನಮ್ಮ ಮನೇಲಿ ಪೆಸ್ಟ್ ಸ್ಪ್ರೇ ಮಾಡಿದ್ದಾರೆ, ಸೊ ಅದಕ್ಕೇನು ಮಾಡಿಲ್ಲ. ಮನೇಲೂ ಏನೂ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಆಚೆ ಇಟ್ತಾ ಇದ್ದೀನಿ. ಗೈಸ್, ಸೊ ಜಿಮ್ ಮುಗಿಸಿ ಫೈನಲಿ ಮನೆಗೆ ಬಂದೆ. ಗಾಯ್ಸ್ ಸಾಕಾಯಿತು ಗೈಸ್. ಸೊ ದಿನ ಎದ್ದು ಒಬ್ಬನೇ ಜಿಮ್ಗೆ ಹೋಗೋದಿಲ್ಲ, ಒಂಥರ ಅಭ್ಯಾಸ ಆಗ್ಬಿಡ್ತು ಫ್ರೆಂಡ್ಸ್ ಜೊತೆ ಹೋಗಿ. ಬಟ್ ಇವಾಗ ಒಬ್ಬನೇ ಹೋಗಲೇಬೇಕು ಅಂತೇಳಿ ಎದ್ದು ಹೋಗ್ತಾ ಇರೋದು. ಬಿಕಾಸ್ ಮತ್ತೆ ಫಿಸಿಕ್ ಹಾಳಾಗ್ತಿತ್ತು. ಮತ್ತೆ ನಾನು ಹಳೆ ಸಮೀರ್ ಥರ ಆಗೋಗ್ತಿದ್ದೆ. ಐ ನೆವರ್ ವಾಂಟ್ ಟು ಗೆಟ್ ಬ್ಯಾಕ್ ಟು ದಟ್ ಓಲ್ಡ್ ಸಮೀರ್ ಫೇಸ್. ಅದಕ್ಕೆ ಲೆಟ್ಸ್ ಗೋ ಅಂತ ಎದ್ದು ನಾನು ಪುಷ್ ಮಾಡ್ತಾ ಇದ್ದೀನಿ ದಿನ. ನೋಡಿ, ನಮ್ಮ ಅಮ್ಮ ಪ್ರೋಟೀನ್ ತಂದಿದ್ದಾರೆ ನನಗೆ. ವಾಟರ್ 1 2 3 ಡ್ರಾಪ್. ಹಾಕಿ ಸಾಕು. ಕ್ಯಾಪ್ ಅದಕ್ಕೆ ಹಾಕ್ತಾವ ನಮ್ಮ ಅಕ್ಕ ರೂಮಲ್ಲಿ ಆ್ಯಪಲ್ ಇಟ್ಟರು ನೋಡಿ. ಏನಿದು? ಬ್ಲ್ಯಾಕ್ ಕಾಫಿ, ಆ್ಯಪಲ್. ನನಗೆ ಒಂದು ಮೀಟಿಂಗ್ ಇದೆ, ಅಲ್ಲಿ ನಾನು ವ್ಲಾಗ್ ಮಾಡಲ್ಲ. ಈಗ ರೆಡಿಯಾಗಿ ಹೋಗಿ ಬಂದಮೇಲೆ ವ್ಲಾಗ್ ಮಾಡಬೇಕು ಮನೇಲಿ. ಹಚ್ಕೋ ಗಾಯ್ಸ್. ಫೈನಲಿ ನಾ ಹೊರಟೆ. ದಿಸ್ ಇಸ್ ಮೈ ಔಟ್ಫಿಟ್. ಹೆಂಗಿದೆ ಅಂತ ಕಾಮೆಂಟ್ ಹಾಕಿ. ಮತ್ತೆ ಮನೆಗೆ ವಾಪಸ್ ಬಂದು ನಾಳೆ ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಇದೆಯಲ್ಲ, ಅದ್ರದ್ದು ಕಂಟಿನ್ಯೂ ಮಾಡೋಣ. ಹಚ್ಕೋ ಗಾಯ್ಸ್. ಫೈನಲಿ ನಾನು ಆಚೆ ಹೋಗಿ ವಾಪಸ್ ಬಂದೆ ಮನೆಗೆ. ಸೊ ನಂದು ಫೋನ್ ಇತ್ತು, ಅದನ್ನು ಇಸ್ಕೊಂಡ್ಬಿಟ್ಟೆ. ಸೊ ಕತೆ ಏನು ಅಂದರೆ, ಈಗ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನ ನಾವು ಸೈಲ್ ಇವತ್ತು ಪ್ಲ್ಯಾನ್ ಏನು ಗೊತ್ತಾ ನೀನು? ನಮ್ಮ ಅಕ್ಕ, ಮಮ್ಮಿ ಮತ್ತು ಸೋನುಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ರಾತ್ರಿನೇ ಹೋಗಬೇಕು, ಪ್ಯಾಕ್ ಮಾಡ್ಕೊಳ್ಳಿ ಅಂತ ಬೇಗ ಪ್ಯಾಕ್ ಮಾಡ್ಕೊಳಕ್ಕೆ ಹೇಳ್ಬಿಟ್ಟು ಬಟ್ಟೆ ಕಟ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳಿ ಕೇಳು. ಸರ್ಪ್ರೈಸ್ ಕರ್ಕೊಂಡು ಹೋಗ್ತಿದ್ದೀವಿ. ನಿಮಗೆಲ್ಲೋ ಟ್ರಿಪ್ಪು ನೀವು ನೋಡಬಾರ್ದು ಅಂತ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು 1-2 ರೌಂಡ್ ಹೊಡೆದ್ಬಿಟ್ಟು ಬಟ್ಟೆ ಬೇಡ ಡಿನ್ನರ್ ಅಂತ ಹೇಳ್ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ನಿಮ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ 2 ರೌಂಡ್ ಹೊಡೆದು ಒಂದು 15 ನಿಮಿಷ ಹೊಡೆದು ಸೀದಾ ಕರ್ಕೊಂಡು ವಾಪಸ್ ಇಲ್ಲಿ ಬಿಟ್ಬಿಡೋದು. ಬಟ್ಟೆ ತೆಗೀರಿ, ಸರ್ಪ್ರೈಸ್ ತೆಗೀರಿ ಬಟ್ಟೆ ಅಂತ ಹೇಳಿದ್ರೆ ಮನೆ ಮುಂದೆ ಇರ್ತಾರೆ. ಸೊ ನೋಡೋಣ ಗೈಸ್ ಆಗುತ್ತಾ ಅಂತ. ಏನಾದ್ರು ಬೇರೆ ಸರ್ಪ್ರೈಸ್ ಅಂತ ಹೇಳ್ಬೇಕು ನಾನು. ಟ್ರಿಪ್ ಅಂತ ಹೇಳಿದ್ರೆ ಡೌಟ್ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೇಕು. ಟ್ರಿಪ್ ಜಾಗ ನಿಮ್ಗೆ ಇಬ್ರು ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹಂಗೆ ಹೇಳೋಣ. ಲೆಟ್ಸ್ ಗೋ ಗೈಸ್. ಹೇಗಿರ್ತಾರೆ ರಿಯಾಕ್ಷನ್ ನೋಡೋಣ. ನಮ್ಮ ಅಕ್ಕ ಮತ್ತೆ ನಮ್ಮ ಇದ್ದಾರೆ. ನಮ್ಮ ಅಕ್ಕ ಇನ್ನೂ ಇಲ್ಲ, ಅವಳು ಬಂದ ಮೇಲೆ ಅವಳ ಮೇಲೆ ಟ್ರೈ ಮಾಡೋಣ. ಏನೋ ಓಡಿಸೋಷ್ಟು ಕೆಲಸ ಮಾಡಿಸ್ತಾನೆ ಗೈಸ್. ಬಂದಿದ್ದ ಮನೇಲಿ ಇರ್ತೀನಿ, ಓಡಿಸ್ಬೇಕು ಇಲ್ಲಾಂದ್ರೆ ಬಯಸ್ಬೇಕು. ಸಿಕ್ಕಾಕೊಂಡಿದ್ದ ತಕ್ಷಣ ಸಾಯಿಲ್ ಪ್ಲಾನ್ ಅಂದ್ಬಿಡ್ತೀನಿ. ಹಿಂಗೆ ಇದಕ್ಕೆ ಇವ್ರ ಜೊತೆ ಇರಕ್ಕೆ ಭಯ ನಂಗೆ. ಒಂದು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ, ಒಂದು ಕಾಫಿ ಕುಡ್ಕೊಂಬರ. ಗಾಯ್ಸ್ ಬೇಗ ರೆಡಿಯಾಗಿ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲೋ ಸರ್ಪ್ರೈಸ್. ಈಗ ಹಾಂ, ಈಗ 8 ಗಂಟೆ. ಬೇಗ ಫಟ್ ಅಂತ ರೆಡಿಯಾಗಿ ಚೆನ್ನಾಗಿ ಫಟ್ ಅಂತ. ನಿಮ್ಗೆ ಒಂದು ಫೇವ್ರೆಟ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ದಾದ್ರು ಹಾಕೊಳ್ಳಿ, ಪ್ಯಾಂಟ್ ಶರ್ಟ್ ಆದ್ರೂ ಹಾಕೊಳ್ಳಿ. ಬೇಗ ನಿಮ್ಮ ಫೇವ್ರೆಟ್ ಜಾಗ ಏನೋ, ನಿಮ್ಮ ಫೇವ್ರೆಟ್ ಜಾಗ ಕರ್ಕೊಂಡು ಹೋಗ್ತೀನಿ. ನಂಗೆ ಇದೆಲ್ಲ ಮಾಡಬೇಕು ಅಂತ ಅನ್ಸಲ್ಲ ಗೈಸ್. ಯಾಕೆ ಹಿಂಗೆ ಐಡಿಯಾಗಳು ಬರ್ತವೆ ಗೊತ್ತೇ ಇಲ್ಲ ನನ್ನ ತಲೆಗೆ. ಲೆಟ್ಸ್ ಸಿ ಗೈಸ್. ನಮ್ಮ ಅಮ್ಮ ಇಲ್ಲಿ ನೋಡಿ ಫುಲ್ಲು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕ ರೂಮಿಗೆ ಬಂದು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕ ರೆಡಿನಾ ನೀನು? ಆಚೆ ಹೋಗಿ ರೆಡಿಯಾಗಿ ಬೇಗ. ಎಲ್ಲೋ ನಿನ್ಗೆ ಮಮ್ಮಿಗೆ ಸರ್ಪ್ರೈಸ್. ಅದು ಹೇಳಲ್ಲ, ತಕ್ಕಂಗ್ ತಿಕ್ಕಂಗ್ ಇಲ್ಲ. ನೀನು ರೆಡಿ ಆಗು ಅಷ್ಟೇ, ಬೇಗ ಫಟ್ ಅಂತ. ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಕರ್ಕೊಂಡು ಅಲ್ಲ, ಎಲ್ಲೋ ಒಂದ್ ಕಡೆ ಸರ್ಪ್ರೈಸ್ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಹೇಳಲ್ಲ. ಸರ್ಪ್ರೈಸ್. ನಮ್ಮ ಮನೆ ಚೆನ್ನಾಗಿದೆ, ಇದೇ ಇರಲಿ. ಇಲ್ಲ, ನೀನು ಎಫರ್ಟ್ಸ್ ಹಾಕಿ ರೆಡಿ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರು ಒಳ್ಳೆ ಡ್ರೆಸ್ ಹಾಕಿ ಚೆನ್ನಾಗಿಲ್ಲ. ನಮ್ಮ ಅಮ್ಮ ನೋಡಿ ಪಾಪ ಒಳ್ಳೆ ಡ್ರೆಸ್ ಹಾಕೊಂಡು ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಫೌಂಡೇಶನ್ ಹಾಕೊಂಡೆಲ್ಲ ಮಾಡ್ತಾವ್ರೆ. ಏನೇನು ಕ್ರೀಮ್
ಪ್ಲಾನ್ ಸಕ್ಸಸ್ಫುಲಿ ವರ್ಕಿಂಗ್. ಹಾಕೋಪಿಲ್ಲ ಹೋಗಿ ಹೋಗು ಬೇಡ ಹೋಗು. ಬೇಡ ಅಣ್ಣ ಬೇಡ ಅಣ್ಣ ಅಣ್ಣ ಬೇಡ ಅಣ್ಣ ಆಯ್ತು ಸಾರಿ ಹೋಗು ಇನ್ನೊಂದ್ಸತಿ ಮುಟ್ಟಲ್ಲ ಹಣ್ಣಿಂಗ್ ಹೋಗು ಹಣ್ಣು ಮುಟ್ಟಲ್ಲ ಪ್ರಾಮಿಸ್. ಬಾಹುಬಲಿ ಓಕೆ ಸಮಾಧಾನ. ರಾಣಿ ಸೇವ್ ಮೀ. ಇವತ್ತು ಮಾತಾಡಿದೀವಿ. ರಾಣಿ ಅವಳು ಎಳಿತೋಳೆ. ರಾಣಿ ಓ ಯಾರ್ ಟೀಮ್ ನೀನು? ನಿನ್ಗೆ ವಾಕಿಂಗ್ ಕರ್ಕೊಂಡು ಹೋಗೋದು ನಾನು, ಕಪ್ಪಿ ಕೊಡೋದು ನಾನು. ಬಿಡು ನೀನು ಒಂದಿನ ಊಟ ಆಗಿದೆ ನಿಯತ್ ಮಾಡಿಬೇಕಾದದ್ದು. ಬಮ್ಮ ರಾಣಿ ಬಿಡು ಬರ್ರೋ ಬಮ್ಮ ರಾಣಿ ಇಲ್ಲಿ ಬಮ್ಮ ಇಲ್ಲಿ ಬಿಡು ನೀನ್ ಬಿಡು ಇವಾಗ. ಹೇಳಿ ಬಾ ರಾಣಿ ಬಮ್ಮ ಹೇಳಿ ಬಾ ಬಿಡು ಕೈ ಬಿಡೋದು. ರೆಡಿ ಬಾ ನೀನು ಹಿಡ್ಕೋಬೇಡ ಆಯ್ತು. ಬರೋಣಿ ಬಾ. ರೆಡಿ ಬಾ ಕೈ ಎತ್ತು ರೆಡಿ ಬಾ ರೆಡಿ ಬಾಯಲ್ಲಿ ಕೈ ಎತ್ತು ಕೈ ಬಿಡು. ರೆಡಿ ಬಾ ಬಾಮ್ಮ. ಟಯರ್ಡ್ ಆಗೋದು ನೀನು ಹೋಗ್ಬೇಡಮ್ಮ. ಟಯರ್ಡ್ ಆಗ್ತೇವೆ ಮತ್ತೆ ಟಯರ್ಡ್ ಆಗ್ತೇವೆ. ಹೋಗ್ಬೇಡ ಸಾಕು ನೋಡಿ ಮಚ್ಚು ರೆಡಿ ಬಾ ರೆಡಿ ತಗೋ ರೆಡಿ ಬಾ ರೆಡಿ ಬಾ ಏನಿಲ್ಲಮ್ಮ ಸುಮ್ಮನೆ ಕಿವಿ ಮುಚ್ಕೊ ನೀನು. ಕಿವಿ ಮುಚ್ಕೋ ಬೇಡ ಹೋಗ್ಬೇಡ. ಹಂಗೇನ ಮಾಡ್ಬೇಕು. ಹಂಗಿಟ್ಕೊಂಡು ಯಾರು ಬರ್ತಾರೆ? ಗೈಸ್ ನಮ್ಮ ಅಕ್ಕ ರೆಡಿಯಾಗಿ ಬಂದ್ಲು ನೋಡಿ. ಹಾಯ್. ಬೇಕಾ ಜಾಸ್ತಿ ಮಾತಾಡ್ತಾವನೆ ಸಾಯಿಲ್. ಏನ್ ಮಾಡ್ತೀಯಾ? ಮಾಡ್ತೀನಿ. ಏನ್ ಮಾಡ್ತೀಯಾ? ಏನ್ ಮಾಡ್ಬೋದು ಅಂತ ಕೇಳೋನ್ಗೆ. ಏನೋ ಸಾಯಿಲ್ ನಾಗವಲ್ಲಿ ಆಗ್ಬಿಟ್ಟು ಎದುರಿಸ್ತಾಳ. ದೇವ ಇಷ್ಟು ಕೂಟ ಆಗಿದ್ರೆ ಯಾರಕ್ಕೆ ಎದುರು ಬರ್ತಾರೆ? ಯಾರು ಮೊನ್ನೆ ಏನ್ ಹೇಳ್ದ ಗೊತ್ತಾ? ಏನ್ ಇವತ್ತೇ ನಮ್ಮ ಅಕ್ಕ ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ. ಮೇಕಪ್ ಇಲ್ಲ ಕೂತ್ಕೊಂಡೆ ಎದುರ್ತಿದ್ದೆ. ಮೇಕಪ್ ಮಾಡೋಳು ಇವತ್ತು ಮೇಕಪ್ ಮಾಡೋಳು. ಇಲ್ಲ ಹೌದಾ? ಮೇಕಪ್ ಮಾಡಿ ಸ್ವಲ್ಪ ನೋಡತಾ ಇರ್ತಿದ್ರು. ಎದುರಿಸ್ತೀಯಾ ನಾಗವಲ್ಲಿದ ನೀನು? ಗೈಸ್ ನಮ್ಮ ಅಕ್ಕನು ಪಾಪ ರೆಡಿ ಆಗಿಬಿಟ್ಟಿದ್ದಾಳೆ ಎಫರ್ಟ್ಸ್ ಹಾಕಿ. ಈಗ ಪಟ್ ಅಂತ ಹೋಗೋದಷ್ಟೇ. ನಾಗವಲ್ಲಿತಾನು ಇಲ್ಲ ಅಲ್ವಾ ಸ್ವಾಮೀಜಿ ಇದ್ದಂಗಿದ್ಯಾ? ಗೈಸ್ ನಮ್ಮ ಅಕ್ಕದ 2 ವೇಲ್ ಇಸ್ಕೊತಾ ಇದೀವಿ. ಸಿಮೋರ 2 ವೇಲ್ ಕೊಡಿ. ನೋಡಿ ನಮ್ಮ ಅಕ್ಕ ಪಾಪ ಆ ಬಟ್ಟೆಯಿಂದ ಈ ಬಟ್ಟೆಗೆ ಶಿಫ್ಟ್ ಆಗಿದ್ದಾಳೆ, ರೆಡಿ ಆಗಿದ್ದಾಳೆ, ಎಫರ್ಟ್ಸ್ ಹಾಕ್ತಿದ್ದಾಳೆ ಪಾಪ, ಕಷ್ಟಪಟ್ಟು ರೆಡಿ ಆಗ್ತಿದ್ದಾಳೆ. ಏನಾದ್ರೂ ಪ್ರಾಂಕ್ ಮಾಡ್ಬೇಕಲ್ಲ ಬಬ್ಲು. ಏನಾದ್ರೂ ಪ್ರಾಂಕ್ ಮಾಡ್ಬೇಕಲ್ಲ. ಸೀರಿಯಸ್ಲಿ ಹೇಳ್ತಾ ಇದೀನಿ. ಏನ್ ಪ್ರಾಂಕ್ ಏನು? ಇಷ್ಟ ಎಫರ್ಟ್ ಆಗ್ತಾ ಇದೀವಿ ರೆಡಿ ಆಗೋಕೆ. ಅದಕ್ಕೆ ಪ್ರಾಂಕ್ ಹಿಂಗ್ ಮಾಡಿದ್ರೆ ನಂಗೆ ಅದೇ ಕೆಲಸ, ಪ್ರಾಂಕ್ ಮಾಡ್ಕೊಂಡು ಕೂರಕ್ಕೆ. ಲೆಟ್ಸ್ ಗೋ ಗೈಸ್. ನಾನು ರೆಡಿಯಾಗಿ ನಿಂತಿದ್ದೀನಿ ಆಗಿಂದ. ನಮ್ಮ ಅಕ್ಕ ನಮ್ಮ ಅಮ್ಮ ನೋಡಿ ಆ ಜಾಗನ ಶಾಕ್ ಆಗಿಲ್ಲ ಅಂದ್ರೆ ಹೆಸರು ಸಮೀರ್ ಅಲ್ಲ ಗೈಸ್. ಕರ್ಕೊಂಡು ಹೋಗ್ತಿದ್ಯಾ? ನಂಗೆ ಅದು ರೀಲ್ಸ್ ಅಲ್ಲಿ ನೋಡಿದ್ದೆ ಜಾಗ ಸಕಲಾಗಿತ್ತು. ಅಲ್ಲಿ ಹೋಗ್ಬೇಕು ಅಂದ್ಕೊಂಡು ಅದೇ ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ವೇಲ್ ಕೊಡು ಇನ್ನೊಂದು. ಇಲ್ಲ ನನ್ನ ಹತ್ರ. ನೋಡಿ ಗೈಸ್ ಹೆಣ್ಮಕ್ಳ ಹತ್ರ ವೇಲ್ ಇಲ್ಲ. ಕಾಲ ಎಲ್ಲಿಗೆ ಬಂದಿದೆ ನೋಡಿ. ನಮ್ಮ ಅಕ್ಕ ರೆಡಿ ಆಗಿದ್ದಾಳೆ. ಲಿಪ್ಸ್ಟಿಕ್ ಹಾಕೋತೀನಿ ಒಂಚೂರು. ನಮ್ಮಮ್ಮ ಫಸ್ಟು ಸಾಯಿಲ್ ಬಾ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕಟ್ತದೇನೆ ಕಣ್ಣಿಗೆ. ಸರ್ಪ್ರೈಸ್ ಅದು, ಗೊತ್ತಾಗ್ಬಾರ್ದು ಅಂತ. ಏನು ಹಂಗೆ ಕರ್ಕೊಂಡು ಹೋಗೋದ? ಕಾರಲ್ಲಿ ಕುತ್ಕೊಂಡು ಹೋಗ್ಬೇಕಾ? ಏನಾಯ್ತು ನೋಡ್ತಿದ್ಯಾ? ಕಾಣಿಸ್ತೈತೆ ಅವ್ರಿಗೆ. ನಿಯತ್ತಾಗಿರ್ಬೇಕು, ಕಾಣಿಸೋದು ಹೇಳ್ಬೇಕು. ಏಯ್ ನಾನು ಕಣ್ಣು ಗೊತ್ಬಿಟ್ರಿ ಇನ್ನ ಕಣ್ಣು ಜೋರ ಗೊತ್ತಿದ್ಯಾ? ಇದೆಷ್ಟು 5. ಇವ್ರನ್ನ ಇಲ್ಲಿ ನಿಲ್ಸಿರೋಣ ಗೈಸ್. ಕೂಸ್ಬಿಡು. ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಂಡಿರಿ. ಸೋಫಾ. ನಮ್ಮ ಅಕ್ಕ ಒಬ್ರು ಬಂದ್ರೆ ಅವಳಿಗೂ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗೋಣ ಸರ್ಪ್ರೈಸ್ಗೆ.
ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್. ನಮ್ಮ ಅಕ್ಕ ನಮ್ಮ ಅಮ್ಮ ನೋಡಿದ್ರೆ ಆ ಜಾಗನ ಫುಲ್ ಖುಷಿಯಾಗಿ ಹೋಗ್ತಾರೆ. ಪ್ಲೇಸ್ ಬ್ಯೂಟಿಫುಲ್ ಪ್ಲೇಸ್. ಅದು ಕರೆಕ್ಟಾಗಿ ಕಟ್ಬಿಡೋಣ ಇದು ಗೈಸ್. ಪಾಪ ಹಿಂದೆಗಡೆ ಕಟ್ಬಿಡೋಣ ಇದು. ಇರಿ ಇರೋ ಸುಮ್ಮನೆ. ಸೂಪರ್ ಹೇಳಿ. ಮಿನಿಟ್ ಸಾಯಿಲ್ ಮೇಕಪ್ ಮಾಡು, ಅಲ್ಲ ಮಕ ಹಾಳು ಮಾಡ್ತಾವ. ಇಲ್ಲಿ ನಿಂಗೆ ಸಾಯಿಲ್ ಮಮ್ಮಿ ಕಾರಲ್ಲಿ ಕೂರ್ಸ್ಬಾ. ಕಾಣಿಸ್ತೈತೆ ಅವ್ರಿಗೆ. ಇಲ್ಲ ಕಣ್ಣು ನಂಗೆ ಕಾಣಿಸ್ತದೆ, ಅವ್ರಿಗೆ ಕಾಣಿಸಿಲ್ವ ಕಣ್ಣು. ಏನ್ ಡೌನ್ ಮಾಡ್ತಾರಪ್ಪ. ದೇವರನ್ನೇ ಕಾಣ್ತಾ ಇಲ್ಲ. ದೇವರನ್ನೇ ಮದರ್ ಪ್ರಾಮಿಸ್. ಮದರ್ ಪ್ರಾಮಿಸ್ ಇಲ್ಲಪ್ಪ. ನಿಮ್ ಭಾಷಾ ಬೈ ಪ್ರಾಮಿಸ್. ನಮ್ ಡ್ಯಾಡಿ ಪ್ರಾಮಿಸ್ ಸುಳ್ತು ನಂಗೆ. ಅಂದ್ರೆ ಕಾಣಿಸ್ತೈತೆ. ಕಣ್ಮುಚ್ಚು ಮುಚ್ಚಿದ್ದೆ ಕಣ್ಣು. ನಿಯತ್ತಾಗಿರ್ಬೇಕು. ಹೇಳಿದ್ದೀನಿ. ಲೈಟ್ಸ್ ಆಫ್ ಮಾಡಿ ಅಲ್ಲಿ ಕಾಣಿಸ್ತಿದೆ. ಹೌದಾ? ನೋಡಿ ಗೈಸ್, ಇದು ಈಗ ಸ್ವಲ್ಪ ಕಾಣಿಸ್ತಿದ್ಯಾ? ಒಂಚೂರು ಕಾಣಿಸ್ತಿಲ್ಲ. ಪಕ್ಕ ದೇವರಾಣೆಗೂ ನಾನೇ ಹೇಳ್ತಿಲ್ವಾ? ನಮ್ಮ ಅಕ್ಕ ನಿಯತ್ತಿನ ತೋರಿಸಿದೆ ನಮ್ಮ ಮನೇಲಿ. ನಿಯತ್ತು ಯಾರ್ಯಾರಿಗಿಲ್ಲ ಅಂದ್ರೆ ನನಗೆ, ನಮ್ಮ ಅಮ್ಮಂಗೆ, ನಮ್ಮ ತಮ್ಮಂಗೆ. ನಮ್ಮ ಅಪ್ಪ ನಮ್ಮ ಅಕ್ಕ ನಿಯತ್ತು. ಅಂದ್ರೆ ಆಟದಲ್ಲಿ ಬೇರೆ ಇಲ್ಲೇ ಕೂರ್ತೀರಾ ಬನ್ನಿ. ಲೈಟ್ ಆಫ್ ಮಾಡಿ. ಏನೋ ಗೊತ್ತಾ? ಕುತ್ಕೋ, ಹೋಗಿ ಹೊರಗಡೆ. ಗೈಸ್, ನಾವು ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಕಾರಲ್ಲಿ. ಬನ್ನಿ, ನಾನು ಶೂಸ್ ಹಾಕೊಂಡ್ಬಿಡ್ತೀನಿ ಇಲ್ಲೇ. ಬನ್ನಿ ಆಯ್ತು. ಇಲ್ಲ ಇಲ್ಲೇ ಬನ್ನಿ, ಕಾರ್ ಬಂತು. ಸೋನು ಕಾಣಿಸಿದ್ರು ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು. ಗೈಸ್, ಫೈನಲಿ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕಗೆ ಸರ್ಪ್ರೈಸ್ ಕೊಡಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಈ ಜಾಗ ನೋಡಕ್ಕೆ ಅವ್ರು ಪಕ್ಕಾ ಎಕ್ಸೈಟೆಡ್ ಆಗಿರ್ತಾರೆ ಅಂಡ್ ಆಲ್ಸೋ ಸರ್ಪ್ರೈಸ್ ಆಗ್ತಾರೆ. ನೋಡಿದ್ರೆ ಜಾಗನ ಖುಷಿ ಆಗ್ತಾರೆ ಫಾರ್ ಶೋರ್. ನೀನು 1 hour ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತೀವಾ? ಇಲ್ಲೇ ಹತ್ರನೇ ಇರೋದು. ಸಕ್ಕತ್ತಾಗಿದೆ ಗೈಸ್. ಆ ಜಾಗ ನೋಡಿ ನಂಗೆ ಬ್ಯೂಟಿಫುಲ್ ಅನಿಸ್ತು ಆ್ಯಂಡ್ ಹೋಗ್ಬೇಕು ಅನಿಸ್ತು. ನಾನು ಟುಮ್ಗೂ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ, ಬಟ್ ಅವ್ನು ಆ ಜಾಗಕ್ಕೆ ಹೋಗ್ಬಿಟ್ಟಿದ್ದೆ, ನೋಡ್ಬಿಟ್ಟಿದ್ದೀನಿ ಅಂತ ಹೇಳ್ದ ಅವನು. ಅದಕ್ಕೆ ಅವ್ನಿಗೇನು ಸರ್ಪ್ರೈಸ್ ಕೊಡೋದು ಅಂದ್ಬಿಟ್ಟು ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ಅಲ್ಲಿ ಬರತ್ತಲ್ಲ ಹೇಳ್ತೀನಿ. ಇದೆಷ್ಟು? ಇವ್ರೇನೋ ಮಾಡ್ತಾರೆ. ಇದೆಷ್ಟು? ಮಾಮ್ ಎಲ್ಲಿಗೆ ಹೋಗ್ತಿರ್ಬೋದು ನಾವು? ನನಗೇನು ಗೊತ್ತಿಲ್ಲಪ್ಪ. ನೀ ಐ ಆಮ್ ರಿಯಲಿ ಬ್ಲ್ಯಾಂಕ್. ಎಲ್ಲಿಗೆ ಹೋಗ್ತಿರ್ಬೋದು? ಒಂದು ಗೆಸ್ಸು. ಆಪ್ಷನ್ ಎ. ಆಪ್ಷನ್ ಎ ಹೋಟೆಲ್. ಆಪ್ಷನ್ 2 ಹೋಟೆಲ್. ಹೋಟೆಲ್ ಅಲ್ಲ, ಆಪ್ಷನ್ಸ್ ಕೊಡ್ತೀವಿ. ಒಂದು ರೆಸ್ಟೋರೆಂಟ್, ಒಂದು ಮೂವಿ, ಕೆಫೆ, ಒಂದು ಪಬ್. ಯಾವ್ದಿರ್ಬೋದು ಇಷ್ಟರಲ್ಲಿ? ಸೋನು ಯಾವ್ದಿರ್ಬೋದು ಸೋನು? ನನಗಂತೂ ಇದು ಯಾವ್ದಿಲ್ಲ, ಫ್ರಾಂಕ್ ಅನ್ಸುತ್ತೆ. ಆಪ್ಷನ್ ಆಯ್ತು. ಪ್ರ್ಯಾಂಕ್ ಹೆಂಗ್ ಪ್ರ್ಯಾಂಕ್ ಮಾಡ್ಬೋದು ಗೊತ್ತಿಲ್ಲ, ಬಟ್ ಅದೇ ಯೋಚನೆ ಮಾಡ್ತಾ ಮುಚ್ಚಿಡ್ತಿದ್ಯಾ ಪ್ರ್ಯಾಂಕ್ ಮಾಡಕ್ಕೆ? ನಾವೇನು ಸೀಮಾ ಸೋನುನಾ? ಕೆಫೆ ಏನು? ಅನ್ಸುತ್ತೆ ಕೆಫೆಗೆ. ಕೆಫೆ ಅನ್ಸುತ್ತಾ? ಓಕೆ, ನಿಂಗೆ ಸೋನು? ನನಗೂ ಅದೇ, ಯಾಕಂದ್ರೆ ನೀನ್ ಯೋಚನೆ ಮಾಡಿ ಹೇಳ್ದೆ ಕೆಫೆ ಹೆಂಗ್ ಹೇಳೋದು ಅಂತ. ಮತ್ ನೀನ್ ಬರೀ ಈಗ ಏನೋ ಹೇಳ್ದೆ ಪ್ರ್ಯಾಂಕ್ ಅನ್ಸುತ್ತೆ ಅಂತ. ಅದೂನು ಯೋಚನೆ ಇದೆಯಲ್ಲಪ್ಪ ನಿನ್ನ. ಡ್ಯಾನ್ಸ್ ಎಲ್ಲ ಇದೆ ಅಲ್ಲಿ, ನೂರಾರು ಯೋಚನೆಗಳು. ಕೆಫೆ ಅದು ಪಬ್ ಅಲ್ಲ, ಡ್ಯಾನ್ಸ್ ಎಲ್ಲ ಐತಾ ಅಲ್ಲಿ ಅಂತ. ಡ್ಯಾನ್ಸ್ ಅಲ್ಲ ಅಂದ್ರೆ ಕೆಫೆ ಬಗ್ಗೆ ಮಾತಾಡಿದ್ದು. ಆಯ್ತು ಬನ್ನಿ, ಇನ್ನೊಂದು 5 ನಿಮಿಷ ಹೋಗೋಣ. ಸ್ವಲ್ಪ ದೂರ ಆಯ್ತು. ಹೇಳ್ಕೊಡ್ತಾನೆ. ಏನಂದ ಲೈ? ಸುಮ್ನೆ ರಕ್ಕಾಗಲ್ವ ನಿಂಗೆ? ಏನ್ ಹೇಳಿಲ್ಲ. ಸುಮ್ನೆ ರಕ್ಕಾಗಲ್ವ ಸಾಹಿಲ್? ಏನ್ ಹೇಳ್ದಿ? ಆಯ್ತು, ಏನಂತ ಹೇಳು. ಏನಂತ? ಅಲ್ಲಿ ಹೋಗ್ತಿದೀವಾ ಗೈಸು ಅಲ್ಲಲ್ಲ, ಅದಲ್ಲ, ಸುಳ್ಳು ಹೇಳ್ದೆ. ಅಯ್ಯೋ, ನಾನು ಬೇರೆ ಡ್ರೆಸ್ ಹಾಕೋತಿದ್ದೆ. ನಮ್ಮ ಬರೀ ಕ್ಲಬ್ ಪಬ್ಬು ಅಂತವ್ರೆ. ಗೋ ಕಾರ್ಟಿಂಗ್ ಅಂದ್ರೆ ನಾನು ಬೇರೆ ಔಟ್ಫಿಟ್. ಗೋ ಕಾರ್ಟಿಂಗ್ ಅಂತ ಯಾರು ಹೇಳಿದ್ರು ನಿನಗೆ? ಸಾಯಿಲ್ ಹೇಳ್ತಾನಲ್ಲ. ಅವ್ನು ಹೇಳ್ತಾನೆ, ಅವನು 1000 ಹೇಳ್ತಾನೆ. ಏನದ? ಗೋ ಕಾರ್ಟಿಂಗ್ ಅಂದ್ರೆ ಕಾರ್ ಓಡಿಸೋದು. ಹಿಂಗ್ ಓಡಿಸ್ತೀವಲ್ಲ ನೈಟ್. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ, ಕೈ ಮಾಡಿ ತೋರಿಸ್ತಾವ ನಮ್ಮ ಅಕ್ಕ. ಹೊಟ್ಟೆಗೆ ಅವ್ರು ತಿಂದ್ರಾ? ಇಲ್ಲ. ಮತ್ ನಾನು ತಿನ್ನಕ್ಕೂ ಕರ್ಕೊಂಡು ಹೋಗ್ತಿರ್ಬೋದಲ್ಲ.
ಎಲ್ಲಿರ್ಬೋದು? ಬ್ಯೂಟಿಫುಲ್ ಪ್ಲೇಸ್ ನೀವು ನೋಡೇ ಇಲ್ಲ. ಹೌದಾ? ನಿಮ್ ಲೈಫಲ್ಲಿ ನನ್ನ ಪ್ರಕಾರ ಅಂತ ಎಕ್ಸ್ಪೀರಿಯನ್ಸ್ ಇರಲ್ಲ ನಿಮ್ಗೆ, ಹೋಗಿರಲ್ಲ ನೀವು. ಹೋಟೆಲ್ ಅಷ್ಟ ಆ ತರ ಹೋಟೆಲ್ ಇದೆಯಾ? ನಾವು ಬೆಂಗಳೂರೇನಾ? 15 ನಿಮಿಷದಿಂದ ನಮ್ಮ ಮನೆಯಿಂದ ಮೈಸೂರ್ಗೆ ಹೋಗ್ಬೋದಾ? ಕಸಿಪುನಾ? ಹಾ ಕಸಿಪು ಅಲ್ಲ, ಅದೆಲ್ಲ ನೀನು ಹೋಗಿದ್ಯಲ್ಲ, ನೀನು ಹೋಗೇ ಇಲ್ಲ ಅಂತ ಜಾಗ. ಊಟಕ್ಕೆ ಅನ್ಸುತ್ತೆ ನನ್ನ ಪ್ರಕಾರ. ಡಿನ್ನರ್ ಮಸ್ತ್ ಒಳ್ಳೆ ಡಿನ್ನರ್ ಅನ್ಸುತ್ತೆ. ಸಾಯಿಲ್ ಹೇಳ್ಬೇಡ ಏನು. ಇಲ್ಲಪ್ಪ ನಾನು ಬಾಯಿ ಬಿಡಲ್ಲ. ಬಿಟ್ರೆ ಬಾಯಿ ಮಗನೆ. ಬಿಡಲ್ಲ ಅನ್ಬಿಟ್ಟೆ ಗೋಗಾಟಿಂಗ್ ಹೇಳ್ದ. ನಾನು ಸುಮ್ಮನೆ ಹೇಳಿದ್ದು. ಕೈ ನೋಡೋದು. ಸಾಯಿಲ್ ಶೂ ಗಿಫ್ಟ್ ಮಾಡ್ಬೇಕು ತಾನೆ. ಕಿವಿಯಲ್ಲಿ ಹೇಳ, ಏನು ಏನಮ್ಮ ಕಿವಿಯಲ್ಲಿ ಹೇಳ. ಕಿವಿ ಎಲ್ಲ ಬನ್ನಿ ಲೇಟ್. ಊಟ ಆಯ್ತಾ? ಸಾಯಿಲ್ ಶೂ ಗಿಫ್ಟ್ ಬೇಡವಾ? ಏನೋ ಶೂ ಕೊಡ್ಸ್ತೀಯಾ? ಕೊಡ್ಸು. ಒಂದು 5 ನಿಮಿಷ ಕಾದ್ರೆ ಕರ್ಕೊಂಡು ಹೋಗ್ತೀವಿ. ಸ್ವಲ್ಪ ತಾಳ್ಮೆ ಇಡಮ್ಮ. ನೀವು ನೋಡ್ತವ್ರೆ ಯಾರು? ಮಾಮ್ ಡ್ಯಾಡಿ ಪ್ರಾಮಿಸ್ ಇಲ್ಲ. ನೀವು ಸಾಯಿಲ್ ಒಂದೇ ಕ್ಯಾರೆಕ್ಟರ್. ಬೇಡ. ಇಲ್ಲಪ್ಪ, ಪ್ರಾಮಿಸ್ ಡ್ಯಾಡಿ ಪ್ರಾಮಿಸ್ ಇಲ್ಲ ಕಾಣ್ತಾ. ಯಾರ ಡ್ಯಾಡಿ? ನಮ್ ಡ್ಯಾಡಿ ನಿಮ್ ಡ್ಯಾಡಿನ? ನಮ್ ಡ್ಯಾಡಿ ನಿಮ್ ಡ್ಯಾಡಿ ಹೇಳ್ಕೊಳ್ಳಿ. ನಿಮ್ ಡ್ಯಾಡಿ ಪ್ರಾಮಿಸ್. ಯಾಕೆ ಪಾಪ? ಗೈಸ್ ಇನ್ನು 5 ನಿಮಿಷದಲ್ಲಿ ವಿಲ್ ರೀಚ್ ದ ಲೊಕೇಶನ್. ಏನಕ್ಕೆ ಇರ್ಬೋದು? ನಾನು ಈ ತರದವ್ರು ಬಟ್ಟೆ ಕಣ್ಣು ಕಟ್ಬಿಟ್ಟು ಕರ್ಕೊಂಡು ಹೋಗಿದ್ದೀನಾ? ಇಲ್ಲಪ್ಪ, ಮತ್ತೆ ಮಮ್ಮಿದೇನಾದ್ರು ಏನಿರ್ಬೋದು ಸೆಲೆಬ್ರೇಷನ್? ನನ್ ಬರ್ತಡೇ ದೂರ ಇದೆಯಲ್ಲ. ನನ್ ಬರ್ಡೇ ಅಂತೂ ಆಗೇ ಇಲ್ಲ, Anniversary ಮಾಡೇ ಇಲ್ಲ. ನನ್ ಬರ್ಡೇ ಯಾರು ಸೆಲೆಬ್ರೇಟ್ ಮಾಡಿಲ್ಲ. ನೀನ್ ಎಲ್ಲಿ ವರ್ಷ ಹೋಗ್ತಿದ್ದಲ್ಲ, ನನ್ ಬರ್ಡೇ ದಿವಸನೇ ಎಲ್ಲಾದ್ರೂ ಹೋಗ್ತಿಯಲ್ಲ. ಹ್ಞೂ ಗೈಸ್, ನಮ್ಮ ಅಕ್ಕ ಬರ್ಡೇ ಟೈಮ್ ಔಟ್ ಆಫ್ ಕಂಟ್ರಿ ಇರ್ತೀನಿ ನೋಡಿ. ನನ್ನ ಹಣೆ ಬರ ನೋಡಿ. ಆಯ್ತು, ಈಗ ನೀನ್ ಬರ್ಡೇ ಮಾಡ್ಬೇಕಾ ಇವಾಗ್ಲೇ? ಸಾಯಿಲ್ ಇನ್ನೊಂದು ಕೇಕ್ ಆರ್ಡರ್ ಮಾಡ್ಬಿಡಲ್ಲ. ಬಾಯ್ ಬಿಡ್ಸ್ಲಂತ. ನಮ್ಮ ಅಕ್ಕ ಏನ್ ಸ್ಮಾರ್ಟ್ ಆಗ್ಬಿಟ್ಟವಳು, ನನ್ ಕೈ ಬಾಯ್ ಬಿಡ್ಸ್ಬಿಟ್ಟು. ನಾವು ನೋಡಕ್ ಮಾತ್ರ ಹಂಗೆ ಅಷ್ಟೇ ಗೈಸ್, ತಲೆ ಐತೆ. ನಮ್ಮ ಅಕ್ಕ ನನ್ ಕೈಲಿ ಬಾಯ್ ಬಿಡ್ಸ್ಬಿಡಲ್ಲ ಸಾಯಿಲ್. ಅಲ್ವಾ, ನಂಗೆ ಅಮ್ಮಗ ಐತಿಲ್ಲಪ್ಪ. ಇನ್ನೊಂದ್ 2-3 ಕ್ವಶನ್ ನೋಡೋಣ. ಹಂಗೆ ಕ್ರ್ಯಾಕ್ ಮಾಡಿಸೋನು. ನಮ್ಮ ಅಮ್ಮ ನೋಡಿ ತಲೆನೇ ಓಡಿಸ್ತಾ ಇಲ್ಲ. ರೋಡ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ. ಬಂದು ಹಿಂಗ್ ಹೋಗ್ತಾ ಇದೀರಾ? ಎಲ್ಲಿದ್ದೀವಿ ಹೇಳು? ಎಲ್ಲ ಸಂಧಿ ಗಂಧಿಯಲ್ಲಿ ಹೋಗ್ತಾ ಇದೀರಾ ನೀವು? ಯಾವ ಏರಿಯಾದಲ್ಲಿ? ಸಂಧಿಯಲ್ಲಿ ಹೋಗ್ತಾ ಇದೀರಾ? ಇದೇ ಏರಿಯಾದಲ್ಲಿ ಇದೀರಾ ನೀವು? ಅದೆಲ್ಲ ಓ, ಎಲ್ಲ ಕಾಣಿಸ್ತಾ ಇತ್ತಾ ನಿಮ್ಗೆ? ಕಣ್ ತೆಗೆದ್ರೆ ಸಾಯಿಲ್ ಮೇಲಾಣೆ. ನೀವು ಕಣ್ ತೆಗ ಸಾಯಿಲ್ ಮೇಲಾಣೆ. ನೀವು ಮಾಡ್ದೆ ಬಟ್ಟೆ ತೆಗೆದ್ರೆ ಸಾಯಿಲ್ ಮೇಲಾಣೆ. ಕಣ್ಣು ಕಟ್ಟಿರೋ ಬಟ್ಟೆ ತೆಗೆದ್ರೆ ಸಾಯಿಲ್ ಮೇಲಾಣೆ. ಸೈ ಅವ್ರಿಬ್ರು ಮಾಮ್ ನಿನ್ ಮೇಲೆ ನಾನೇ ನೋಡ್ಬಿಡ್ತೀನಿ ನಿಂಗೆ. ಇಲ್ಲೇ ಇಲ್ಲೋ ಕ್ಯಾ ಸ್ಪೆಷಲ್? ಇರಿ ಮಾಮಿ, ನಂದು 5 ನಿಮಿಷ ಅವನೇ ಹೇಳ್ತಾನೆ, ಸುಮ್ಮನೆ ಇರಿ. ಒಬ್ಬೊಬ್ರು ಹೇಳಿರಿ, ಒಬ್ಬೊಬ್ರು ನೋಡಂಗಿಲ್ಲ. ಆಣೆ ಇಟ್ಟಿದ್ದೀರಾ? ಹೋಗಿ ಬಿಟ್ಯಾ ಒಂದ್ ಜೀವ. ಎಲ್ಲಿ ಸ್ಟೆಪ್ಸ್ ಇದೆಯಾ? ಇಲ್ಲ ಸ್ಟೆಪ್ಸ್ ಇದೆ, ನಾನು ಹೇಳ್ತೀನಿ ಸ್ಟೆಪ್ಸ್ ಅಂತ. 3, 2, 1 ಓಪನ್. ಬಟ್ಟೆ ತೆಗೀರಿ. ಸರ್ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್. ಸರ್ಪ್ರೈಸ್. ಈ ಮನೇಲಿ ಗೆದ್ದಿದ್ದೀರಾ? ಸೌಂಡ್ ಎಲ್ಲ ಬರ್ತಾ ಇದೆ, ಹಾಡ್ ಸೌಂಡ್ ಬರ್ತಾ ಇದಲ್ಲ. ಎಲ್ಲ ಅಮ್ಮ ತಲೆ ಬರೀ ಪಬ್ಬೇ ಓಡ್ತಾ ಇತ್ತು. ಮ್ಯೂಸಿಕ್ ಬರೋತರ ಇದೆಯಲ್ಲ. ಏನಿತ್ತು ನಿಮ್ ತಲೆಯಲ್ಲಿ? ಏನಿತ್ತು ಅದು? ಒಂದ್ ರೆಸ್ಟೋರೆಂಟ್. ನಮ್ಮ ಅಕ್ಕ ಏನ್ ಕ್ರ್ಯಾಕ್ ಮಾಡಿದ್ಲು ಒಂದೊಂದು ಅಂದ್ರೆ ಸಲ್ಯೂಟ್. ಚೆನ್ನಾಗಿ ರೆಡಿ ಆದೆ. ಇಂಟೆಲಿಜೆಂಟ್ ಅಂತ ಫೀಲ್ ಮಾಡಿಸಿದೆ. ಮುಚ್ಕೊಂಡು ನಾರ್ಮಲ್ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದೆ ನಾನು. ಅದಕ್ಕೆ ಕಷ್ಟಪಡ್ಲಿ ಅಂತಾನೆ ರೆಡಿ ಮಾಡಿಸಿದ್ದು ಗೈಸ್. ಈ ಎಫರ್ಟ್ಸ್ ಬರ್ಬೇಕಲ್ಲ, ಈ ನೋವು ಬರ್ಬೇಕಲ್ಲ. ಹೆಂಗಿತ್ತು ಈ ಪ್ರ್ಯಾಂಕ್? ಹೆಂಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಪ್ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ? ಒಂದ್ ಕಡೆ ಏನೋ ಒಂದ್ ಪ್ರ್ಯಾಂಕ್ ಮಾಡ್ತಿದ್ರು, ಬಟ್ ಆಮೇಲೆ ಕಾರಲ್ಲಿ ಹೋಗ್ತೀವಿ. ನಮ್ಮ ಅಕ್ಕ ಇಳ್ದಿ ತಕ್ಷಣ ಹೇಳಿದ್ದು ಮನೆಗೆ ಕರ್ಕೊಂಡ್ ಬಂದ್ಬಿಟ್ನಾ ಅಂತ. ಹಂಗೆ ಕರ್ಕೊಂಡ್ ಅದು ಸುಮ್ನೆ ಹೇಳ್ದೆ ಫ್ಲೋರ್ಗೆ. ಬಟ್ ಮಾತಿಗೆ ಬೇಜಾರಾಗ್ಬಾರ್ದು ಮತ್ತೆ ಕರ್ಕೊಂಡು ಫೈನಲಿ ನಮ್ಮ ಅಮ್ಮ ಪಾಪ ಬೇಜಾರಾಗ್ಬಿಟ್ರು. ಬೇಜಾರಾಯ್ತಾ? ಒಂದ್ ರೌಂಡ್ ಹೋಗೋಣ ಬಾ. ಈಗ ಇನ್ನೇನು ಹೋಗಿದ್ದು? ಬಂದ್ರಲ್ಲ ಬಟ್ಟೆ ನೋಡಿ guys, ನಮ್ಮ ಮೇಕಪ್ ನೋಡಿ. ಎಲ್ಲಿ ಯಾರು ಮಾಡಿದ್ದು? ನಿಮ್ಮ ಮಗ ಮೇಕಪ್. ಅವನು ನಾನಲ್ಲ. ಪೇಂಟ್ ಆಗಿದೆ ಮಮ್ಮಿನೋ, ಏನೋ ಪೇಂಟ್ ಆಗಿದೆ. ಪೇಂಟ್ ಅಲ್ಲ, ಇದದು ನೇಲ್ ಪಾಲಿಶ್. ಗೈಸ್, ಈಗ ಪ್ಲಾನ್ ಏನು ಅಂದ್ರೆ
ನಾವು ನನ್ನ ಫ್ಯಾಮಿಲಿನ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಈ ಸರಿ ಪ್ರ್ಯಾಂಕ್ ಅಲ್ಲ, ಸೀರಿಯಸ್ ಆಗಿ ಕರ್ಕೊಂಡು ಹೋಗ್ಬೇಕು. ನಾಳೆ ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು, ಹೊರಡ್ಬೇಕು ಆಯ್ತಾ? ಎಲ್ಲಿ? 5 ಗಂಟೆ ದೊಡ್ಡ ಅಲ್ಲ, ನಾಳೆ ಜೀವನದಲ್ಲಿ ಇದ್ದಿದ್ಯಾ ಇವನಿಲ್ಲ, ನಾನು ನಮ್ಮ ಅಮ್ಮ ನಮ್ಮ ಅಕ್ಕ. ಸಾರಿ 5 ಗಂಟೆ ಎಬ್ಬಿಸ್ತೀಯಲ್ಲ. ಸೊ ನಾವಿಷ್ಟು ಜನ ಒಂದು ಪ್ಲಾನ್ ಮಾಡಬೇಕು. ಈಗ ಒಂದು ಚೀಟಿ ಹಾಕ್ಬಿಟ್ಟು ನಾನು 4 ಹೆಸರು ಬರಿತೀನಿ ಆಯ್ತಾ? 4 ಕಡೆ ಹೋಗೋಕ್ಕೂ ನಾನು ರೆಡಿ, ಟಕ್ ಅಂತ ಬುಕ್ ಮಾಡ್ಬೋದು, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. 4ರಲ್ಲಿ ಯಾವ ಚೀಟಿ ಎತ್ತೀವಿ ಆ ಜಾಗಕ್ಕೆ ಹೋಗೋದು. ಗೋವಾ, ವಯನಾಡು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಇಷ್ಟು ಚೀಟಿ ಹಾಕ್ತೀನಿ. ಯಾವ್ದು ಬರುತ್ತೆ ಅಲ್ಲಿಗೆ ಹೋಗೋಣ, ಓಕೆನಾ? ಇನ್ನೊಂದು ಆಪ್ಷನ್ ಹಾಕು, ಮನೇಲೆ ಅಂತ. ಮನೆ ಬನ್ನಿ, ಚೀಟಿ ರೆಡಿ ಮಾಡೋಣ. ಮಾಡೋದಲ್ಲ ಇಷ್ಟು ಚೆನ್ನಾಗಿ ನಾವೇನೋ ನಿಮ್ಗೆ ಇಷ್ಟವಾದ ಜಾಗ ಎಲ್ಲ ಸಕ್ಕದಾಗ ರೆಸ್ಟೋರೆಂಟ್ ಇಲ್ಲಾಂದೆಲ್ಲ ಅದು ಚೇರ್ಮನ್ ಕ್ಲಬ್ ನಾವು ಹೋಗಿದ್ರಲ್ಲ ಆ ಥರ ಎಲ್ಲ ಹೋಗ್ತಾರೆ ಅನ್ಕೊಂಡು ರೆಡಿಯಾಗಿ ನೋಡಿ ಚೆನ್ನಾಗಿ ರೆಡಿ ಪ್ಯಾಂಟ್ ಎಲ್ಲ ಹಾಕೊಂಡು ನಾಳೆ ನೀವು ರೆಡಿ ಆಗಿ, ನಾಳೆ ಟ್ರಿಪ್ ಪಕ್ಕ. ಇವತ್ತು ಡಿಸಪಾಯಿಂಟ್ಮೆಂಟ್ ಇರ್ಬೋದು, ನಾಳೆ ಅಪಾಯಿಂಟ್ಮೆಂಟ್ ಇರುತ್ತೆ. ಬನ್ನಿ ಗೈಸ್, ಚೀಟಿ ಬರೆಯೋಣ ಬೇಗ. ಪೆನ್ನು ಬುಕ್ ಪೇಪರ್ ಎತ್ಕೊಂಬ. ಗೈಸ್ ಎಲ್ಲ ಚೀಟಿ ಬರ್ದಿದ್ದೀವಿ, 5 ಚೀಟಿ ಇದೆ, 4 ಅನ್ಕೊಂಡಿದ್ದು. ಫೋಲ್ಡ್ ಮಾಡಪ್ಪ. 1 ಸೋನು, ಯಾವ ಚೀಟಿ ಎತ್ತೀವಿ ಅಲ್ಲಿಗೆ? ಗೋವಾ, ಸಕಲೇಶ್ಪುರ. ಏನು ಬೇಜಾರಾಗ್ತಿದ್ರೆ ನಾಳೆ ಕರ್ಕೊಂಡು ಹೋಗ್ತೀವಿ. 3 ವರ್ಷನ 2 ವರ್ಷ ಆಗಿತ್ತು ಸರ್. ಆಮೇಲೆ ಶೀಟ್ ಎತ್ಮೇಲೆ ಒಂದು ಫೋಟೋ ಶೂಟ್ ಮಾಡ್ತಾ ಆಯ್ತು, ಈಗ ನೀನು ಇಲ್ಲಿ ಎತ್ತು ಗೋವಾ ಹೋಗ್ಬೋದು, ಸಕಲೇಶ್ಪುರಕ್ಕೆ ಹೋಗ್ಬೋದು, ಚಿಕ್ಕಮಂಗ್ಳೂರು ಹೋಗ್ಬೋದು, ವಯನಾಡ್ ಹೋಗ್ಬೋದು. ನಾಳೆ ಅದೇ ನೀವು ಯಾವ ಚೀಟಿ ಎತ್ತೀರ ಅಲ್ಲಿಗೆ. ನನಗೆ ವಯನಾಡಪ್ಪ. ನಾನು ವಯನಾಡ್, ಎನಿ ಡೇ ವಯನಾಡ್. ರೆಡಿ? ನನಗೂ ಇಷ್ಟ ಆಗ್ಬಿಟ್ಟಿತ್ತು. 3, 2, 1. ಅಮ್ಮ ಆಯ್ತಾರೆ ಗೈಸ್. Pinky pinky ponky, father is a donkey, father dies, monkey dies, pinky pinky ponky. ಬೇಡ, ಬೆಂಗಳೂರು ಬಂದ್ಬಿಟ್ಟು ಏನ್ ಮಾಡ್ತೀರಾ? ಬೆಂಗಳೂರು ಬಂದ್ರೆ ಹೇಳಪ್ಪ ಆಮೇಲೆ ಫಸ್ಟ್ ಆಮೇಲೆ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾರೆ. ಹೋಗಿ ಬಂದ್ಬಿಟ್ರೆ ಪ್ರಾಮಿಸ್ ಕರ್ಕೊಂಡು ಹೋಗ್ತೀನಿ ನಾಳೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸರಿ ಗೈಸ್, ನನಗೂ ಗೋವಾಗೆ ಹೋಗ್ಬೇಕು. ಬಟ್ ವಯನಾಡ್ ಇವಾಗ ಸೀಸನ್ ತಣ್ಣಗಿರುತ್ತೆ, ಇಲ್ಲಪ್ಪ ನಂಗೆ ವಯನಾಡ್ ಬೇಕು. ಮಜಾ ಇರುತ್ತೆ. ಅಲ್ಲಿಗೆ ಹೋಗೋಣ. ಈಸ್ಕೊಡ್ತಿಲ್ಲ. ಓಕೆನಾ ನಿಮ್ಗೆ? ಓಕೆನಾ ವಯನಾಡು ಈ ಸರಿ? ಓಕೆನಾ? ಎದ್ಗೋ ಗೈಸ್, ನಾಳೆ ವಯನಾಡ್ಗೆ ಹೋಗ್ತಾ ಇದೀವಿ. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಹೊರಡ್ಬೇಕು ಅಟ್ ಎನಿ ಕಾಸ್ಟ್. ನಿಜ ಸೀರಿಯಸ್ ಆಗಿ ಹೇಳ್ತಿರೋದು. ಅದು ಚೀಟಿ ಹಾಕ್ಬಿಡು. ನಾಳೆ 6 ಗಂಟೆಗೆ ನಾವು ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕು. ಇವಾಗಲೇ ಪ್ಯಾಕ್ ಮಾಡ್ಕೊಂಡು ಮಲ್ಕೊಳ್ಳಿ. ಪ್ಯಾಕ್ ಮಾಡಿ ಬೆಳಗ್ಗೆ ಆಗಲ್ಲ ಪ್ಯಾಕ್ ಮಾಡಿ. 2 ದಿನಕ್ಕೆ ಹೋಗೋಣ ಆಯ್ತಾ? 2 ದಿನಕ್ಕೆ ಹೋಗಿ ನಾಳೆ ವಾಪಸ್ ಹೋಗ್ಬೇಕು. ನೀನು ಸಾಕಾ ಅಂತ ನೋಡಿ ಬ್ರೋ. ಇಲ್ಲ ಬ್ರೋ. ಸೊ 2 ದಿನಕ್ಕೆ ಹೋಗೋಣ. 2 ದಿನಕ್ಕೆ ಪ್ಯಾಕ್ ಮಾಡ್ಕೊಡಿ ಪಟ ಪಟ ಅಂತ. ನಾಳೆ ನಾಳೆ ಪ್ಯಾಕ್ ಮಾಡ್ಕೋತೀವಿ ನಾವು. ತುಂಬ್ದು ಒಂದು ಬ್ಯಾಗಲ್ಲಿ ಪ್ಯಾಕ್ ಆಗಿದೆ ನೋಡಿ. ಬೇರೆ ಬ್ಯಾಗ್ ಇಲ್ಲ ಅಂತ ಜಗಳಾಡ್ತಾ ಇದೀವಿ ನಾವೆಲ್ಲ. ಸೊ ನಾವು 7 ಜನ ಹೋಗ್ತಿರೋದ್ರಿಂದ ನನ್ನ ಟೀಮ್ ಎಲ್ಲ ಬರ್ತಿದ್ದಾರೆ. ಸೊ ಟೀಮ್ ಮತ್ತು ಫ್ಯಾಮಿಲಿ 2 ಔಟಿಂಗ್ ಆಗೋಗುತ್ತೆ. ಈಗ ನೋಡಿದ್ರೆ ಬ್ಯಾಗ್ಗಳಿಲ್ಲ, ಸೂಟ್ ಕೇಸಲ್ಲಿ ಇಡೋಕ್ಕಾಗಲ್ಲ. ನಮ್ಮ ಆಗಲಿ ನೋಡಿ, ಹಾ ನನಗೆ ಬೇಕಾಗಿರೋ ಬ್ಯಾಗಲ್ಲಿ ಜೋಡಿಸ್ಕೊಂಡಿಟ್ಬಿಟ್ಟವ್ರು ನೋಡಿ ಗೈಸ್. ಈ ಬ್ಯಾಗ್ ನಾನು ನಿನ್ನೆಯಿಂದ ಪ್ಲ್ಯಾನ್ ಮಾಡಿದ್ದಾಗಲೇ ಜೋಡಿಸಿ ಇಟ್ಬಿಟ್ಟವ್ರು, ಪ್ಯಾಕಿಂಗು ಮಾಡಿಬಿಟ್ಟವ್ರು ನಮ್ಮ ಅಮ್ಮ. ನಾನೇನು ಮಾಡೋದೀಗ? ನಾಳೆಯ